ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ನಿಮಗೆ ಒಂದು ಇಂಥ ಟೂಲನ್ನು ಪರಿಚಯ ಮಾಡಿಕೊಡ್ತೀನಿ. ಆ ಟೂಲ್ನ ಉಪಯೋಗ ನಿಮಗೆ ಈ ವಿಡಿಯೋ ಎಂಡ್ಗೆ ಗೊತ್ತಾಗುತ್ತೆ. ಅದು ಒಂದು ಮಹತ್ವದ AI. ಅದು ಯಾರಿಗೆ ಉಪಯೋಗ ಆಗುತ್ತೆ ಅಂತ ಹೇಳಿದರೆ, ವಿದ್ಯಾರ್ಥಿಗಳಿಗೆ ಹಾಗೂ ವಿದ್ಯಾರ್ಥಿಗಳ ಪಾಲಕರಿಗೆ, ಕ್ರಿಯೇಟರ್ಸ್ಗೆ, ಅದೇ ರೀತಿ ಸಣ್ಣ ಪುಟ್ಟ ಬಿಸ್ನೆಸ್ಮೆನ್ಗೆ, ಯಾರು ಆನ್ಲೈನ್ನಲ್ಲಿ ಹೆಚ್ಚಿಗೆ ತೊಡಗಿಸಿಕೊಂಡಿರ್ತಾರೆ ಅವ್ರಿಗೆಲ್ಲರಿಗೂ ಉಪಯೋಗ ಆಗುವಂಥದ್ದೇನೆ ಅದು. ಅದರ ಒಂದು ಹೆಸರು ನೋಟ್ಬುಕ್ LM ಅಂತ ಹೇಳಿ. ಅದು ಒಂದು ಗೂಗಲ್ನ AI ಟೂಲು. ಒಂದು ಸ್ಕ್ರೀನ್ ಶೇರ್ ಮೂಲಕ ನಾನು ನಿಮಗೆ ಅದನ್ನು ವಿವರಣೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ಒಂದು ಪ್ಲಾಟ್ಫಾರ್ಮ್ ಓವರ್ವ್ಯೂ ಮಾಡಿಕೊಡ್ತೇನೆ. ಈ ಪ್ಲಾಟ್ಫಾರ್ಮ್ ಗೂಗಲ್ನ ಒಂದು AI ಡಿವೈಸು, ಬೆಸ್ಟ್ ಆನ್ ಗೂಗಲ್ ಕ್ರೋಮ್. ಅಂದರೆ ಇದನ್ನು ಗೂಗಲ್ ಕ್ರೋಮ್ನಲ್ಲಿ ಬಳಸೋದ್ರಿಂದ ನಾವು ಇದನ್ನು ಒಳ್ಳೆ ರೀತಿ ಉಪಯೋಗ ಮಾಡಬಹುದು. ಯಾಕಂದರೆ ಇದು ಗೂಗಲ್ನ ಒಂದು AI ಆಗಿರೋದ್ರಿಂದ ಗೂಗಲ್ ಕ್ರೋಮ್ನಲ್ಲಿ ಬಳಸೋದಕ್ಕೆ ನಾನು ಇದನ್ನು ರೆಕಮೆಂಡ್ ಮಾಡ್ತಾ ಇದ್ದೀನಿ. ಇದರ ಒಂದು ಆ್ಯಪ್ ವರ್ಷನ್ ಹಾಗೂ ವೆಬ್ ವರ್ಷನ್ ಎರಡೂ ಕೂಡ ಇದೆ. ಪ್ಲೇಸ್ಟೋರ್ನಲ್ಲಿ ನಾವು ಈ ಒಂದು ನೋಟ್ಬುಕ್ LM ಅಂತ ಹೇಳಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡು ಉಪಯೋಗ ಮಾಡ್ಬೋದು. ಅದೇ ರೀತಿ ವೆಬ್ಸೈಟ್ನಲ್ಲಿ ಕೂಡ ನೋಟ್ಬುಕ್ LM ಲಾಗಿನ್ ಮಾಡಿಕೊಂಡು ಉಪಯೋಗ ಮಾಡ್ಬೋದು. ಇದರ ಮೇನ್ ಸೆಕ್ಷನ್ಸ್ ಈಗ ನಾನು ಇದು ಸೌರ್ಸ್ ಚಾಟ್ ಸ್ಟುಡಿಯೋ, ಇದನ್ನು ಇನ್ನೊಂದು ಸ್ಕ್ರೀನ್ ಶೇರ್ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ. ಈಗ ನೋಡಿ, ನಾನು ನೋಟ್ಬುಕ್ LM ಅಂತ ಗೂಗಲ್ನಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ. ಜಸ್ಟ್ ಈ ಮೊದಲನೇದು ಏನು ಬಂತಲ್ಲ, ನೋಟ್ಬುಕ್ LM ಪರ್ಸನಲೈಸ್ AI ಅಂಥೇಳಿ, ಇದನ್ನು ಕ್ಲಿಕ್ ಮಾಡ್ತೀನಿ. ಇದನ್ನು ಫಸ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಟ್ರೈ ನೋಟ್ಬುಕ್ LM ಜಸ್ಟ್ ನಾನು ಟ್ರೈ ಮಾಡ್ತಾ ಇದ್ದೀನಿ. ಅದು ಆಟೋಮೆಟಿಕ್ ಆಗಿ ನನ್ನ ಇಮೇಲ್ ID ಅಂದರೆ ಗೂಗಲ್ ಕ್ರೋಮಿಂದ ನಾನು ಓಪನ್ ಮಾಡಿದ್ದಕ್ಕೆ ಈ ನೋಟ್ಬುಕ್ LM ಆಟೋಮೆಟಿಕ್ ಆಗಿ ರಿಜಿಸ್ಟ್ರೇಷನ್ ಆಗಿ ನಂದು ನೋಟ್ಬುಕ್ LM ಓಪನ್ ಆಯಿತು. ಓಕೆ, ಈಗ ನೋಡಿರಿ, ಇದರ ಸ್ಟಾರ್ಟಿಂಗ್ನಲ್ಲೇ ಅದಕ್ಕೆ ಕೇಳ್ತದೆ, ಇದು ನಿನಗೆ ಯಾವ ವಿಷಯದ ಬಗ್ಗೆ ಮಾಹಿತಿ ಬೇಕಣ್ಣ ಅಂಥೇಳಿ. ಇದನ್ನು ನಾನು ಜಸ್ಟ್ ಕ್ಲೋಸ್ ಮಾಡ್ತೀನಿ. ಇದನ್ನು ನಾನು ಈ ನೋಟ್ಬುಕ್ LM ಈ ಸ್ಕ್ರೀನ್ನಲ್ಲಿ 3 ಪೋರ್ಷನ್ಗಳಿದ್ದಾವೆ. ಇದು ಮೊದಲನೇದು, ಇದು ಸೌರ್ಸ್. ಅಂದರೆ ನಾವು ಯಾವುದನ್ನು ಸರ್ಚ್ ಮಾಡಬೇಕು, ಯಾವುದಾದ್ರು ವಿಷಯದ ಕುರಿತು ನಾನು ಅಧ್ಯಯನ ಮಾಡಬೇಕು ಅಂಥೇಳಿ ಕೇಳ್ಕೊಳ್ಳೋವಂಥದ್ದು. ಇದು ಮೊದಲನೇ ಭಾಗ. ಇನ್ನು ಎರಡನೇ ಭಾಗ ಚಾಟ್, ಅಂದರೆ ಅದ್ರ ಜೊತೆ ನಾವು ಕಮ್ಯುನಿಕೇಟ್ ಮಾಡೋದಕ್ಕಿರುವಂಥದ್ದು. ಇದು ಎರಡನೇ ಪೋರ್ಷನ್ನ. ಇದು 2. ಇದು 3ನೇ ಪೋರ್ಷನ್, ಸ್ಟುಡಿಯೋ ಅಂಥೇಳಿ. ಇದು ಔಟ್ಪುಟ್ ಕೊಡುವಂಥದ್ದು. ಇದು ಪೋರ್ಷನ್ 3. ಇಲ್ಲಿ ನೋಡಿ, ಇದು ಸೋರ್ಸ್ ಏನಿದೆ, ನೀವು ಅಂದರೆ ನಾನು ಏನನ್ನು ಸ್ಟಡಿ ಮಾಡಲಿ, ಏನು ವಿಡಿಯೋ ಅಧ್ಯಯನ ಮಾಡಲ, PDF ಫೈಲ್ ಕೊಡ್ತೀರಾ, ಅಥವಾ ಒಂದು ಯಾವುದಾದ್ರೂ ವೆಬ್ಸೈಟ್ ಹೇಳ್ತೀರಾ, ನನ್ನ ಮೂಲ ಏನು ಅಂದರೆ ಅದಕ್ಕೆ ನಾವು ಒಂದು ವಿಷಯನೂ ಕೊಡಬೇಕು. ಇಲ್ಲಿ ನಾವು ಟೈಪ್ ಮಾಡಿದಂಥ ಯಾವುದಾದ್ರೂ ಒಂದು ಇದನ್ನು ನಾವು ಇಲ್ಲಿ ಕೊಡ್ಬೋದು. ಸೋರ್ಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ವೆಬ್ಸೈಟನ್ನು ಹೆಸರನ್ನು ನಾವು ಇಲ್ಲಿ ಹಾಕಿದರೆ, ಅಂದರೆ ಯಾವುದೋ ಒಂದು ವೆಬ್ಸೈಟ್ ಇದೆ ಅಂತ ಇಟ್ಕೊಳ್ಳಿ, ಆ ವೆಬ್ಸೈಟ್ ಬಗ್ಗೆ, ಅಥವಾ ಯೂಟ್ಯೂಬ್ ಇದೆ, ಇಲ್ಲಿದೆ ನೋಡಿ, ಅಪ್ಲೋಡ್ ಫೈಲ್ಸ್ ಕಾಣಿಸ್ತಾ ಇದೆಯಲ್ಲ, ಅಪ್ಲೋಡ್ ಫೈಲ್ಸ್, ವೆಬ್ಸೈಟ್ಸ್, ಡ್ರೈವ್, ಕಾಪಿ ಟೆಕ್ಸ್ಟ್. ಅಪ್ಲೋಡ್ ಫೈಲ್ಸ್ ಅಂದರೆ ನಮ್ಮ ಹತ್ರ ಇರುವಂಥ PDF ಇರ್ಬೋದು, ವಿಡಿಯೋ ಇರ್ಬೋದು, ಫೋಟೋ ಇರ್ಬೋದು, ಏನು ನಾವು ಅಪ್ಲೋಡ್ ಮಾಡ್ತೀವಿ ಅದ್ರ ಬಗ್ಗೆ ಅದು ಸ್ಟಡಿ ಮಾಡುತ್ತೆ. ಈ ಸೋರ್ಸ್ ಮೂಲಕ ನಾವು ಓಪನ್ ಮಾಡಿದಾಗ ಈ ಒಂದು ವಿಂಡೋ ಓಪನ್ ಆಯಿತು. ಇಲ್ಲಿ ವೆಬ್ಸೈಟ್ ಅಂದರೆ ಯೂಟ್ಯೂಬ್ ಚಿತ್ರ ಕೂಡ ಇದೆ, ವೆಬ್ಸೈಟ್ ಅಡ್ರೆಸ್ ಕೂಡ ಹಾಕ್ಬೋದು, ಅಥವಾ ನಮ್ಮ ಹತ್ರ ಯೂಟ್ಯೂಬ್ ಲಿಂಕ್, ಯೂಟ್ಯೂಬ್ನಲ್ಲಿ ಏನಾದರೂ ನಾವು ಸರ್ಚ್ ಮಾಡಬೇಕಂದ್ರೆ ಇಲ್ಲಿ ಒಂದು ಉದಾಹರಣೆಗೆ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಯೂಟ್ಯೂಬನ್ನು ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಸರ್ಚ್ ಮಾಡ್ತೀನಿ ಯೂಟ್ಯೂಬ್ನಲ್ಲಿ ನ್ಯಾಚುರಲ್ ಗ್ಯಾಸ್, ನ್ಯಾಚುರಲ್
ನ್ಯಾಚುರಲ್ ಹೇರ್ ಕಲರ್ ಆ್ಯಟ್ ಹೋಮ್ ಇದನ್ನು ಸರ್ಚ್ ಮಾಡಿ. ಜಸ್ಟ್ ಇಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಈ ಶೇರ್ ಮೂಲಕ ಲಿಂಕ್ ಕಾಪಿ ಮಾಡಿದೆ. ಈ ನೋಟ್ಬುಕ್ LMನಲ್ಲಿ ಇಲ್ಲಿ ನಾನು ಈ ಯೂಟ್ಯೂಬ್ ಲಿಂಕನ್ನು ಪೇಸ್ಟ್ ಮಾಡ್ತಾಯಿದ್ದೆ. ಪೇಸ್ಟ್ ಮಾಡಿ ಸರ್ಚ್ ಹೊಡಿದೆ. ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಆಯ್ತದೆ. ಜಸ್ಟ್ ನಾನು ಇದನ್ನು ಯೂಸ್ ಮಾಡ್ತೀನಿ. ಇಲ್ಲಿ ಸೋರ್ಸ್ನಲ್ಲಿ ನಾನು ಒಂದು ಯೂಟ್ಯೂಬ್ ಚಾನಲ್ನ ಲಿಂಕನ್ನು ಕೊಟ್ಟಿದ್ದೆ. ಇದು ಬ್ರೀಫಾಗಿ ಒಂದು ಸಮರಿಯನ್ನು ರೆಡಿ ಮಾಡ್ಕೊಳ್ತು. ಇದನ್ನು ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಪೂರ ಡೀಟೇಲ್ಸ್ ಆಗಿರುವಂಥ ಒಂದು ಆ ವಿಡಿಯೋ ಬಗ್ಗೆ ಎಲ್ಲ ಡೀಟೇಲ್ಸ್ ಕೂಡ ಬಂತು. ಅದೇ ರೀತಿ ಇಲ್ಲೇನು ಸಮರೈಸ್ ಮಾಡ್ಕೊಂಡಿದೆ, ಇಲ್ಲಿ ನಾನು ಚಾಟ್ ಮೂಲಕ ಒಂದು ಪ್ರಶ್ನೆಯನ್ನು ಕೇಳ್ಬೋದು. ಅದಕ್ಕೆ ಕ್ಯಾನ್ ಯು give me all information about it in Kannada and bullet point. ಅಂದರೆ ನಾನು ಈ ಸಮರಿಯನ್ನು ಕನ್ನಡದಲ್ಲಿ ನನಗೆ ಮಾಡಿಕೊಡು ಮತ್ತು ಹೊಳ್ಳಿ ಇದನ್ನು ನಾನು ಒಂದು ಬುಲೆಟ್ ಪಾಯಿಂಟ್ನಲ್ಲಿ ಕೊಡು ಅಂತ ಕೇಳಿದೆ ಚಾಟ್ ಮೂಲಕ. ಅಂದರೆ ಈ ಚಾಟ್ ಅಂದರೆ ಹೇಗಿರ್ತದೆ ಅಂತ ಹೇಳಿದರೆ, ಒಂದು ಸೆಕೆಂಡ್, ಈ ಚಾಟ್ ಮೂಲಕ ನೀವು ಇಲ್ಲಿ ಸಮರಿ ರೆಡಿಯಾಗಿ ಬಂದಿದೆ. ನೀವು ಈ ರೀತಿ ಸಮರಿ ಕೆಳಗಡೆ ಒಂದು ಚಾಟ್ ಮೂಲಕ ಒಂದು ಪ್ರಶ್ನೆಯನ್ನು ಕೇಳ್ತೀರಿ, ಅದು ಒಂದು ಉತ್ತರವನ್ನು ಕೊಡುತ್ತೆ. ಈ ರೀತಿ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತೀರಿ, ಅದು ಮತ್ತೊಂದು ಉತ್ತರವನ್ನು ಕೊಡುತ್ತೆ. ಈ ರೀತಿ ನಮ್ಮ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡಿ ನಮ್ಮ ನಾಲೆಜನ್ನು ಜಾಸ್ತಿ ಮಾಡುವಂಥದ್ದು ಈ ಚಾಟ್ ಪೋರ್ಷನ್. ಕ್ಲಿಯರ್ ಆಗಿ ಡ್ರಾಯಿಂಗ್. ಅದೇ ರೀತಿ ಇಲ್ಲಿ ನಾನು ಈಗ ಈ ಇನ್ಫಾರ್ಮೇಶನ್ ಕನ್ನಡದಲ್ಲಿ ಕೊಡು, ಬುಲೆಟ್ ಪಾಯಿಂಟ್ ಒಳಗೆ ಕೊಡು ಅಂತ ಕೇಳಿದೆ. ಜಸ್ಟ್ ಅದು ಸ್ಟಡಿ ಮಾಡಿ. ನೋಡಿ, ಎಲ್ಲವನ್ನು ಹೆಡ್ಡಿಂಗ್ ಮೂಲಕ, ಅಂದರೆ ಈ ಒಂದು ಆರ್ಟಿಕಲ್ನೇ ರೆಡಿ ಆಯ್ತು ಇದ್ರ ಮೂಲಕ. ಇದು ಚಾಟ್ ಪೋರ್ಷನ್. ಇದ್ರ ನೆಕ್ಸ್ಟು ಇಂಪಾರ್ಟೆಂಟ್, ಅಂದರೆ ಇದರೊಳಗೆ ಇಂಪಾರ್ಟೆಂಟ್ ಏನು, ಒಂದು 5 ಪಾಯಿಂಟ್ ಇಂಪಾರ್ಟೆಂಟ್ ಭಾಗ ಅಷ್ಟ ನಂಗೆ ತೋರಿಸು ಅಂತ ಹೇಳಿದ್ರೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಓನ್ಲಿ, ಇಂಪಾರ್ಟೆಂಟ್ ಡೈಲಿ ಯೂಸ್ ಪಾಯಿಂಟ್. ಅಂದರೆ ಹೇರ್ ಕಲರ್ ಹಚ್ಚೋದ್ರ ಬಗ್ಗೆ ಕುರಿತು ಇದೊಂದು ವಿಡಿಯೋ ಇದೆ, ಡೈಲಿ ಪಾಯಿಂಟ್. ಜಸ್ಟ್ ಮತ್ತು ಅದು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡೋದು. ನಾವು ಕನ್ನಡದಲ್ಲಿ ಕೂಡ ಕೇಳ್ಬೋದು. ಇದನ್ನು ಕನ್ನಡ ಟೈಪ್ ಮಾಡಿದರೆ ಕನ್ನಡದಲ್ಲಿ ಅದು ಉತ್ತರವನ್ನು ಕೊಡುತ್ತೆ. ಇಂಪಾರ್ಟೆಂಟ್ ನೈಸರ್ಗಿಕ ಹೇರ್ ಡ್ರೈ ಬಳಸುವಾಗ ಗಮನಿಸಬೇಕಾದ ಪ್ರಮುಖ ದಿನನಿತ್ಯದ ಬಳಕೆಯ ಅಂಶಗಳು. ಎಣ್ಣೆ ರಹಿತ ಕೂದಲು, ಮೆಹಂದಿ ಅಥವಾ ಇಂಡಿಗೋ ಹಚ್ಚುವ ಮೊದಲು ತಲುಪಿದ ಯಾವುದೇ ಎಣ್ಣೆ ಅಂಶ ಇರಬಾರದು. ಕೂದಲು ಸಂಪೂರ್ಣವಾಗಿ ಸ್ವಚ್ಛವಾಗಿರಬೇಕು. ಈ ರೀತಿ ಇದೊಂದು ಡೀಟೇಲ್ಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಅಷ್ಟೇ ಕೊಟ್ಟು, ಈ ರೀತಿ ಇದ್ರ ಜೊತೆಗೆ ನಾವು ಏನೇನು ಪ್ರಶ್ನೆಗಳನ್ನ ಕೇಳ್ತೀವೋ, ಅಂದರೆ ಈ ಗೇಮ್ ಕಂಟಿನ್ಯೂ, ನಾವು ಎಷ್ಟು ಪ್ರಶ್ನೆಯನ್ನು ಕೇಳ್ತೀವೋ ಅಷ್ಟು ಉತ್ತರವನ್ನು ಅದು ಕೊಡ್ತಾನೆ ಹೋಗುತ್ತೆ. ಇದು ಚಾಟ್ ಪೋರ್ಷನ್. ಇಲ್ಲಿ ನಾವು ಮೂಲವನ್ನು ಕೊಟ್ವಿ, ಅದಕ್ಕೆ ಸೋರ್ಸನ್ನು ಕೊಟ್ವಿ. ಇಲ್ಲಿ ಆ ವಿಷಯದ ಕುರಿತು ಪ್ರಶ್ನೆಗಳನ್ನು ಕೇಳಿದ್ವಿ ಅದಕ್ಕೆ ಚಾಟ್ ಮೂಲಕ, ಅದು ಉತ್ತರವನ್ನು ಕೊಡ್ತಾ ಬರುತ್ತೆ. ಅದರ ನೆಕ್ಸ್ಟ್ ಪೋರ್ಷನ್ ಏನಿದೆ, ಈ ಸ್ಟುಡಿಯೋ ಅಂದರೆ ಔಟ್ಪುಟ್ ಕೊಡುತ್ತೆ ನಮಗೆ. ಏನು ಮಾಡ್ಕೊಳ್ಳ ನಾನು ನಿನಗೆ ಅಂತ ಕೇಳ್ತದೆ. ಇಲ್ಲಿ ನೋಡಿ, ಇಲ್ಲಿ ಆಡಿಯೋ ಇದೆ. ಅದನ್ನು ನಾನು ನನ್ನ ಇನ್ನೊಂದು ಸ್ಕ್ರೀನ್ ಮೂಲಕ ನಾನು ನಿಮಗೆ ತೋರಿಸ್ತಾ ಇದ್ದೆ. ಇಲ್ಲಿ ನಾನು ತೋರಿಸ್ದಾಗೆ ಮೊದಲನೇದು ಸೋರ್ಸ್ನಲ್ಲಿ ಏನೇನು ನಾವು ಹಾಕ್ಬೋದು. ಲೋಕಲ್ ಫೈಲ್, ನಮ್ಮ ಹತ್ರ ಏನೋ ಒಂದು PDF ಫೈಲ್ ಇದೆ, ವೆಬ್ಸೈಟ್ ಲಿಂಕ್ಸ್ ಇದೆ, ಯೂಟ್ಯೂಬ್ ವಿಡಿಯೋ ಇದೆ, ಗೂಗಲ್ ಡ್ರೈವ್, ಅಂದರೆ ನಮ್ಮ ಗೂಗಲ್ ಡ್ರೈವ್ ಮೂಲಕ ಯಾವುದಾದ್ರು ಫೈಲ್ ಅಪ್ಲೋಡ್ ಮಾಡಬೇಕಾ, ಡೀಪ್ ಫಾಸ್ಟ್ ಫೀಚರ್ಸ್,
ಅಂದರೆ ಡೀಪಾಗಿ ಫಾಸ್ಟಾಗಿ ರಿಸರ್ಚ್ ಮಾಡುವಂಥದ್ದು ಈ ಸೋರ್ಸ್ನ ಒಂದು ಇದು. ಚಾಟ್ನಲ್ಲಿ ಪ್ರಾಂಪ್ಟ್ ಇಂಟ್ರಾಕ್ಷನ್. ಪ್ರಾಂಪ್ಟ್ ಅಂದರೆ ನಾವು ಏನು ವಿಚಾರವನ್ನು ಕೇಳ್ತೀವಿ, ಅಂದರೆ ಇಂಟ್ರಾಕ್ಷನ್, ಅದ್ರ ಜೊತೆ ನಾವು ಏನು ಮಾತಾಡ್ತೀವಿ ಅದರ ಒಂದು ಉತ್ತರವನ್ನು ಕೊಡುತ್ತೆ. ಡಾಟಾ ಅನಾಲಿಸಿಸ್, ಡಾಟಾವನ್ನು ನಾವು ಹೇಗೆ ಹೇಳ್ತೀವಿ ಹಾಗೆ ಹೊಂದಿಸ್ಕೊಡುತ್ತದೆ. ಸಣ್ಣದು ಬೇಕಂದ್ರೆ ಸಣ್ಣದು, ದೊಡ್ಡದು ಬೇಕಂದ್ರೆ ದೊಡ್ಡದು, ಎಕ್ಸ್ಪಾಂಡ್ ಮಾಡಿಕೊಡಂದ್ರೆ ಎಕ್ಸ್ಪಾಂಡ್ ಮಾಡಿಕೊಡುತ್ತೆ. ಸಮರೈಸೇಷನ್, ಸಂಕ್ಷಿಪ್ತ ಮಾಡಿಕೊಡುತ್ತದೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗೋ ರೀತಿ ಒಳಗೆ ಸಮರಿಯನ್ನು ರೆಡಿ ಮಾಡಿಕೊಡುತ್ತೆ. ಔಟ್ಲೈನ್ ಕ್ರಿಯೇಷನ್ ಅಂದರೆ ಇದ್ರಿಗೆ ಇಂಪಾರ್ಟೆಂಟ್ ಪಾಯಿಂಟ್ ಏನು, ಹೆಡ್ಲೈನ್ ಏನು, ಔಟ್ಲೈನ್ ಏನು, ಮೇನ್ ಥೀಮ್ ಏನು ಅನ್ನೋದನ್ನು ತಾನೇ ರೆಡಿ ಮಾಡಿಕೊಡುವಂಥದ್ದು ಈ ಚಾಟ್ನಲ್ಲಿ ನಡೀತಿದೆ. ಇನ್ನು ಸ್ಟುಡಿಯೋ ಔಟ್ಪುಟ್ನಲ್ಲಿ ಮೈಂಡ್ ಮ್ಯಾಪ್ ಇಲ್ಲಿ ನಾವು ನೋಡ್ಬೋದು. ಮೈಂಡ್ ಮ್ಯಾಪ್ನಲ್ಲಿ ಈಗ ಮೈಂಡ್ ಮ್ಯಾಪ್ನಲ್ಲಿ ಇಲ್ಲಿ ಜಸ್ಟ್ ನಾನೀಗ ಒಂದು ಆಡಿಯೋ ರೆಡಿ, ನನಗೆ ಇದನ್ನು ಓದೋದಕ್ಕೂ ಟೈಮ್ ಇಲ್ಲ, ಸುಮ್ಮನೆ ನಾನು ಖಾಲಿ ಇದ್ದಾಗ ಆಡಿಯೋ ಮೂಲಕ ಕೇಳ್ತೀನಿ ಅಂತ ಅಂದ್ಕೊಳ್ಳಿ. ಇದನ್ನು ನಾವು ಕನ್ನಡದಲ್ಲಿ ಆಡಿಯೋ ಮಾಡ್ಕೋಬೋದು, ಬೇರೆ ಬೇರೆ ಭಾಷೆಗಳಲ್ಲಿ ಎಲ್ಲ, ಹಿಂದಿನಲ್ಲಿ, ಮರಾಠಿನಲ್ಲಿ ಯಾವ ಭಾಷೆ ಬೇಕೋ ಅದರಲ್ಲಿ ನಾವು ಮಾಡ್ಕೋಬೋದು ಆಡಿಯೋನ. ಈ ಆಡಿಯೋ ಔಟ್ಪುಟ್ ನೋಡಿ, ಈಗ ನಾನು ಕನ್ನಡ ಲ್ಯಾಂಗ್ವೇಜ್ ತೊಗೋತೀನಿ, ಇಲ್ಲಿ ಇಂಗ್ಲೀಷ್ ಇದೆ, ಇದನ್ನು ಕೆಳಗಡೆ ಕಲಿಸಿದಾಗ ಕನ್ನಡ ಲ್ಯಾಂಗ್ವೇಜನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಕನ್ನಡ ಜನರೇಟ್, ಇಲ್ಲಿ ನೋಡಿ ಆಡಿಯೋ ರೆಡಿ ಆಗ್ತಾ ಇದೆ, ಆಡಿಯೋ ರೆಡಿ ಆಗ್ತಾ ಇದೆ. ಅದೇ ರೀತಿ ನಾನು ಇಲ್ಲಿ ವಿಡಿಯೋ ಜನ್ರೇಷನ್ ಮಾಡ್ಬೋದು. ವಿಡಿಯೋ ಎಂಟರ್ ವಿಡಿಯೋ ಪ್ರೆಸೆಂಟೇಷನ್ ಕೂಡ ನಾನು ಇದ್ರ ಬಗ್ಗೆ ನಾನು ಮಾಡ್ಬೋದು. ಜಸ್ಟ್ ನಾನು ಇದನ್ನು ಕೂಡ ಕ್ಲಿಕ್ ಮಾಡ್ತೀನಿ. ಯಾವ ರೀತಿ ಮಾಡಲಿ ಅಂತ ಕೇಳ್ತದೆ. ಇಲ್ಲಿ ಬೇರೆ ಬೇರೆ ಥೀಮ್ಗಳಿದ್ದಾವೆ. ಕ್ಲಿಕ್ ಮಾಡಿ ಕನ್ನಡದಲ್ಲಿ ಇಲ್ಲಿ ಭಾಷೆ ಕೂಡ ಅಂದ್ರೆ ವಿಡಿಯೋ ಮೂಲಕ ಅದು ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನವನ್ನು ಆಗ್ತದೆ. ಜನರೇಟ್ ಅಂತ ಹೊಡೆದೀನಿ. ಇಲ್ಲಿ ವಿಡಿಯೋ ಕೂಡ ರೆಡಿ ಆಗ್ತಾ ಇದೆ. ಅದೇ ರೀತಿ ಮೈಂಡ್ ಮ್ಯಾಪ್, ಇದರಲ್ಲಿ ಮೇನ್ ಪಾಯಿಂಟ್ ಏನು ನಾನು ಇಲ್ಲಿ ನಿಮಗೆ ಸ್ಕ್ರೀನ್ ಮೂಲಕ ಮೈಂಡ್ ಮ್ಯಾಪನ್ನು ತೋರಿಸ್ತಾ ಇದ್ದೆ. ಹೀಗೆ ಮೈಂಡ್ ಮ್ಯಾಪ್ಸನ್ನು ರೆಡಿ ಮಾಡುತ್ತಾ, ಆಮೇಲೆ ಆಡಿಯೋ ಓವರ್ವ್ಯೂಸು, ವಿಡಿಯೋ ಪ್ರೆಸೆಂಟೇಷನ್ ನಾನು ಮಾಡೋದು ಕೊಟ್ಟಿದ್ದೀನಿ. ಈಗ ಸ್ಲೈಡ್ ಡೆಕ್ ಅಂದ್ರೆ ನಾವು ಪಿ ಪಿ ಟಿಯನ್ನು ರೆಡಿ ಮಾಡಬೇಕು. ಈ ಒಂದು ಪಿ ಪಿ ಟಿಯನ್ನು ರೆಡಿ ಮಾಡೋದಕ್ಕೆ ಎಷ್ಟು ಟೈಮ್ ಹೋಗುತ್ತಂತ ನಿಮ್ಗೆ ಆಲ್ಮೋಸ್ಟ್ ಗೊತ್ತೇ ಇರ್ತದೆ. ಇಲ್ಲಿ ಸರಳವಾಗಿ ಅದೊಂದು ಪಿ ಪಿ ಟಿಯನ್ನು ತಾನೇ ರೆಡಿ ಮಾಡಿಕೊಟ್ಬಿಡೋದು. ಇನ್ಫೋಗ್ರಾಫಿಕ್ ಅಂದರೆ ಇಮೇಜ್ ಕ್ರಿಯೇಷನ್ಸ್, ನಾವು ಏನಾದರೂ ಪ್ರೆಸೆಂಟೇಷನ್ಗೆ ಅಥವಾ ಇಂಪಾರ್ಟೆಂಟ್ ಅದನ್ನು ನೆನಪಿಟ್ಕೊಳ್ಬೇಕಾದಂಥ ಒಂದು ಒಳ್ಳೆ ಇಮೇಜನ್ನು ಅದು ನಮಗೆ ರೆಡಿ ಮಾಡಿಕೊಡುತ್ತೆ. ಫ್ಲ್ಯಾಶ್ ಕಾರ್ಡ್, ಕ್ವಿಜ್ಜಸ್, ಇಷ್ಟೆಲ್ಲ ನಮಗೆ ರೆಡಿ ಮಾಡಿಕೊಡುತ್ತದು. ಇಲ್ಲಿ ನಾನು ಈ ಒಂದು ನೋಡ್ತಾ ಇದ್ದೀನಿ, ಮೈಂಡ್ ಮ್ಯಾಪ್ ರೆಡಿ ಮಾಡೋದಕ್ಕೆ ನಾನು ಹೇಳ್ತೀನಿ. ಈಗ ಮೈಂಡ್ ಮ್ಯಾಪ್, ರಿಪೋರ್ಟ್ಸ್ ಬೇಕಂದ್ರೆ ರಿಪೋರ್ಟ್ ಸಿಗುತ್ತೆ. ಫ್ಲ್ಯಾಶ್ ಕಾರ್ಡ್ಸ್ ಕೂಡ ಕೊಟ್ಟಿದ್ದೀನಿ. ಕ್ವಿಜ್ ಕೂಡ ಕೊಟ್ಟಿದ್ದೀನಿ. ಇನ್ಫೋಗ್ರಾಫಿಕ್ ಕೂಡ ಕೊಟ್ಟಿದ್ದೀನಿ. ಸ್ಲೈಡ್ ಡೆಕ್ ಕೊಟ್ಟಿದ್ದೀನಿ. ಡಾಟಾ ಟೇಬಲ್ಸ್ ಅಂದರೆ ಅಂಕಿ ಸಂಖ್ಯೆಗಳ ಟೇಬಲ್ ಕೂಡ ನೀಟಾಗಿ ಅದನ್ನು ನಮಗೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಡಾಟಾ ಟೇಬಲ್ಸ್ ಕೂಡ ಕೊಟ್ಟಿದ್ದೀನಿ. ನೋಡೋಣ, ಇದು ಪ್ರೊಸೆಸಿಂಗ್ ಆಗ್ತಾ ಇದೆ. ಇಲ್ಲಿ ಆಲ್ರೆಡಿ ನಮಗೊಂದು ಮೈಂಡ್ ಮ್ಯಾಪ್ ರೆಡಿ ಆಯಿತು. ಈ ವಿಷಯದ ಬಗ್ಗೆ ನ್ಯಾಚುರಲ್ ಹೇರ್ ಡೈ ಮನೆಯಲ್ಲೇ ಮಾಡೋ ಸುಲಭ ವಿಧಾನ, ಇದ್ರ ಕುರಿತು ಒಂದು ಮೈಂಡ್ ಮ್ಯಾಪ್. ಈಗ ಯಾರು ಬ್ಯೂಟಿ ಪಾರ್ಲರ್ ನಡೆಸ್ತಾರ ಅಥವಾ ಬೇರೆ ಬೇರೆ ವರ್ಕ್ಗಳನ್ನ ನಡೆಸ್ತಾರೆ, ಅವ್ರಿಗೆ ಎಷ್ಟು ಈಸಿ ನೋಡ್ರಿ. ಅವರು ನ್ಯಾಚುರಲ್ ಹೇರ್ ಡೈ ಜನರಲ್ ಫೀಚರ್ಸ್ ಏನು, ಜಸ್ಟ್ 100% ಕೆಮಿಕಲ್ ಫ್ರೀ, ಲಾಸ್ಟ್ 1-2 ಮಂತ್ಸ್, ನ್ಯಾಚುರಲ್ ಬ್ಲ್ಯಾಕ್ ಕಲರ್, ನ್ಯಾಚುರಲ್ ಆಗಿ ಬ್ಲ್ಯಾಕನ್ನು ಹೇಗೆ ಮಾಡೋದು ಹೇರ್ನ, ಹೆನ್ನ ಪ್ರೊಸೆಸ್, ಪ್ರಿಪ್ರೇಷನ್ ಅದನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು, ಪ್ಯೂರ್ ಹೆನ್ನ ಪೌಡರ್. ಬಹುಶಃ ಇದು ನಮ್ಮ ಹತ್ರ ಮದರಂಗಿ ಅಂತ ಹೇಳ್ತಾರೆ, ಮದರಂಗಿ ಪೌಡರ್ ಇರ್ಬೋದು. ಸ್ಟ್ರಾಂಗ್ ಟೀ, ಕಾಫಿ, ಡೆಕಾಷನ್ ಇದರೊಳಗೆಲ್ಲ ಮಿಕ್ಸ್ ಮಾಡಿ ಈ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಂಡು, ಆಮ್ಲಾ ಪೌಡ್ರ್, ಲೆಮನ್ ಜ್ಯೂಸ್, ನಿಂಬೆಹಣ್ಣು ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ರೆಸಿಪಿಯನ್ನು ರೆಡಿ ಮಾಡಿ ತೆರೆಗೆ ಹಚ್ಕೊಳ್ಳುವಂಥದ್ದು. ಅಪ್ಲಿಕೇಶನ್ ಯಾವ ರೀತಿ ಹಚ್ಕೋಬೇಕು ಈ ನೋಡಿ, ಜಸ್ಟ್ ಮಿಕ್ಸ್ ಟು ಸ್ಮೂತ್ ಪೇಸ್ಟ್ ಅಂದ್ರೆ ಸ್ಮೂತಾಗಿ ಪೇಸ್ಟ್ ಆಗೋ ಥರ ನಾವು ಮಿಕ್ಸ್ ಮಾಡಬೇಕು. ಇದನ್ನು 4-6 ತಾಸು ಹಚ್ಕೋಬೇಕು ರಾತ್ರಿ. ಅಪ್ಲೈ ಆನ್ ಆಯಿಲ್ ಫ್ರೀ ಹೇರ್ ಅಂದರೆ ತೆರಿಗೆ ಅದನ್ನು ಹಚ್ಚಬೇಕಕ್ಕಿಂತ ಮುಂಚೆಗೆ ಆಯಿಲ್ ಹಚ್ಚಿರಬಾರ್ದು, ಅಂದರೆ ಡ್ರೈ ಇರಬೇಕು ನಮ್ಮ ಹೇರ್. ಲೀವ್ ಫಾರ್ 3 hours 3 ತಾಸು ಹಚ್ಚಿನ ಬಿಡಬೇಕು ಅಂತ. ವಾಷಿಂಗ್ ಯಾವಾಗ ತೊಳ್ಕೋಬೇಕು.
ಈ ರೀತಿ ಈ ಮೈಂಡ್ ಮ್ಯಾಪ್ಸ್ ರೆಡಿಯಾಗಿ ನಮಗೆ ಬಂದಿದೆ. ಅದೇ ರೀತಿ ಇಲ್ಲಿ ಇಂಡಿಗೋ ಪ್ರೊಸೆಸ್ ಅದು ರೆಡಿ ಆದ ನಂತರ ಈ ಇಂಡಿಗೋನ ಯಾವ ರೀತಿ ಹಚ್ಕೋಬೇಕು, ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು, ನಾವು ಡಿಟೇಲ್ ಆಗಿ ಈ ಮೈಂಡ್ ಮ್ಯಾಪ್ ಮೂಲಕನೇ ಎಲ್ಲ ಮಾಹಿತಿ ಬರುವಂಥದ್ದು. ಈ ಎಕ್ಸ್ಪರ್ಟ್ ಟಿಪ್ಸ್ ಮತ್ತು ಈ ಎಕ್ಸ್ಪರ್ಟೈಸ್ ಟಿಪ್ಸ್ ಅಂದ್ರೆ ಅತಿ ಮುಖ್ಯವಾದ ಸಲಹೆ ಏನು ಕೊಡುತ್ತಿದ್ದು, ಯೂಸ್ ಗ್ಲೌಸ್ ಟು ಅವಾಯ್ಡ್ ಸ್ಟ್ರೇನ್. ಗ್ಲೋ ಅಂದರೆ ಇದನ್ನ ಬಳಕೆ ಮಾಡುವಾಗ ನಾವು ಗ್ಲೌಗಳನ್ನ ಯೂಸ್ ಮಾಡಬೇಕು ಅಂತ ಹೇಳುತ್ತೆ. ಈ ರೀತಿ ಒಂದು ನಮ್ಮ ಮೈಂಡ್ ಮ್ಯಾಪ್ ರೆಡಿ ಆಯಿತು. ಇದೇ ಪ್ರಕಾರ ಈಗ ಜಸ್ಟ್ ಸ್ಟುಡಿಯೋಕ್ಕೂ ನಾನು ವಾಪಸ್ ಬರ್ತೀನಿ. ಇಲ್ಲಿ ಒಂದು ಸೌತ್ ಎಸ್ ನ್ಯಾಚುರಲ್ ಬ್ಲ್ಯಾಕ್ ಹೇರ್ ಬಗ್ಗೆ ಇನ್ಫೋಗ್ರಾಫಿಕ್ ಕೂಡ ರೆಡಿಯಾಗಿದೆ. ಇದನ್ನು ನೋಡೋಣ ಏನಂತ. ಜಸ್ಟ್ ಈ ಇಮೇಜನ್ನು ನೋಡಿ. ಈ ನಾನು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ದು ನ್ಯಾಚುರಲ್ ಹೇರನ್ನು ಹೇಗೆ ಹೇರ್ ಡ್ರೈ ಮಾಡಬೇಕು ಕೆಮಿಕಲ್ ಫ್ರೀ ಆಗಿ ಅಂತೇಳಿ ಇದೊಂದು ಒಳ್ಳೆ ಇಮೇಜನ್ನು ಕೊಟ್ಟಿದೆ. ಜಸ್ಟ್ ಯು ಕಾಂಟ್ ಥಿಂಕ್ ಡೇ ಒಂದಕ್ಕೆ ಹೀಗೆ ಮಾಡಬೇಕು, 4 ತಾಸು ಬಿಡಬೇಕು, 4 ತಾಸು ಬಿಟ್ಟು ಇದನ್ನು ಹಚ್ಕೋಬೇಕು, ಇಂಡಿಗೋ ಫಿನಿಶ್ ಇಂಡಿಗೋನ ಯಾವ ರೀತಿ ಹಚ್ಕೋಬೇಕು. ಈ ಒಂದು ಇಮೇಜನ್ನು ಕ್ರಿಯೇಟ್ ಮಾಡೋದಕ್ಕೆ ನಮಗೆ ಎಷ್ಟು ಸಮಯ ಬೇಕಾಗುತ್ತೆ, ಅದು ಇಮಿಡಿಯೇಟ್ ವಿದಿನ್ ಮಿನಿಟ್ನೊಳಗೆ ನಮಗೆ ಒಂದು ಇಮೇಜನ್ನು ಕ್ರಿಯೇಟ್ ಮಾಡಿ ಕೊಟ್ಟಿದೆ. ಸೊ ಇದು ಇನ್ಫೋಗ್ರಾಫಿಕ್ ಆಯಿತು. ನೆಕ್ಸ್ಟ್ ಏನು ಕೊಟ್ಟಿದೆ ನೋಡೋಣ. ಫ್ಲ್ಯಾಶ್ ಕಾರ್ಡ್ಸ್ ಕೂಡ ರೆಡಿಯಾಗಿದೆ. ಇಲ್ಲಿ ಅಂಕಿ ಸಂಖ್ಯೆ ಕೂಡ ರೆಡಿಯಾಗಿದೆ ನೋಡಿ. ಇಲ್ಲಿ ಇದು ಪ್ರೊಸೆಸ್ ಫೇಸ್ ಡೇ 1 ಒಳಗೆ ಏನು ಮಾಡಬೇಕು, ಟೇಬಲ್ ವೈಸ್ ನಮಗೆ ಇದನ್ನು ಹಾಕಿಕೊಟ್ಬಿಡ್ತದೆ. ಈ ಟೇಬಲ್ ನೋಡಿಬಿಟ್ರೆ ಅದನ್ನು ಯಾವ ರೀತಿ ನಾವು ಅಪ್ಲೈ ಮಾಡ್ಕೋಬೇಕು ಅಂತೇಳಿ ನಮಗೆ ಸರಳವಾಗಿ ಗೊತ್ತಾಗುವಂಥದ್ದು. ಹಾಗೆ ಮತ್ತೆ ವಾಪಸ್ ಸ್ಟುಡಿಯೋಕ್ಕೆ ಬರ್ತೀನಿ. ಫೈಲ್ಸ್ ಏನಾದರೂ ರೆಡಿ ಆಯಿತಾ, ರೆಡಿ ಆಗ್ತಾ ಇದೆ ಕ್ಲೋನಿಂಗು. ಎಸ್, ಇದು ರೆಡಿ ಆಗೋ ನಾನು ಇನ್ನೊಂದು ನೋಟ್ಬುಕ್ ಎಲೆಮೆಂಟ್ ಓಪನ್ ಮಾಡ್ತೀನಿ. ಜಸ್ಟ್ ಒಂದು PDF ಫೈಲನ್ನು ಅಪ್ಲೋಡ್ ಮಾಡಿ ನೋಡೋಣ. ನಮ್ಮ ವಿದ್ಯಾರ್ಥಿಗಳ ಹತ್ರ ಅಥವಾ ನಮ್ಮ ಕ್ರಿಯೇಟರ್ಸ್ ಹತ್ರ ಯಾವುದೋ ಒಂದು PDF ಫೈಲ್ ಇದೆ ಅಂತ ಇಟ್ಕೊಳ್ಳಿ. ಕ್ರಿಯೇಟ್ ನ್ಯೂ ನೋಟ್ಬುಕ್ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಓಪನ್ ಮಾಡಿದ ತಕ್ಷಣ ಅದು ಫಸ್ಟ್ಗೆ ಕೇಳೋದೇ ಸೋರ್ಸು. ನಿನ್ನ ಹತ್ರ ಏನಿದೆ, ಯಾವುದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಇದನ್ನು ಅಪ್ಲೋಡ್ ಮಾಡಿ ಅಂತ. ಅಪ್ಲೋಡ್ ಫೈಲ್, ವೆಬ್ಸೈಟ್ ಅವ್ರ ಯೂಟ್ಯೂಬ್ ಲಿಂಕ್, ಡ್ರೈವ್ ಅಥವಾ ಕಾಪಿ ಟೆಕ್ಸ್ಟ್ ಏನಾದರೂ ಅದನ್ನು ಟೆಕ್ಸ್ಟ್ ಪೇಸ್ಟ್ ಮಾಡಿದರೆ ಅದು ಟೆಕ್ಸ್ಟ್ ಬಗ್ಗೆ ಕೂಡ ಸಮರೈಸ್ ಮಾಡುತ್ತೆ. ಇದನ್ನು ಕ್ಲೋಸ್ ಮಾಡ್ತೀನಿ ನಾನು. ಜಸ್ಟ್ ಇಲ್ಲಿ ಆ್ಯಡ್ ಸೋರ್ಸ್ ಅಂತಿದೆ ನೋಡಿ, ಆ್ಯಡ್ ಸೋರ್ಸ್ ಮೂಲಕ ಇದನ್ನು ಕೊಡ್ತೀನಿ. ಇಲ್ಲಿ ಒಂದು ಅಪ್ಲೋಡ್ ಫೈಲ್, ಈಗ ಒಂದು ಸ್ಟಡಿ ಮೆಟೀರಿಯಲ್. ಇಲ್ಲೊಂದು PDF ಫೈಲ್ ಇದೆ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ. ಈ PDF ಫೈಲನ್ನು ನಾನು ಕೊಟ್ಟಿದ್ದೀನಿ, ಅದು ಹೇಗೆ ಸ್ಟಡಿ ಮಾಡುತ್ತೆ ಅಂತ ಹೇಳಿ ನೋಡ್ರಿ. ಇಡೀ PDF ಫೈಲನ್ನು ಕ್ಷಣಾರ್ಧ ಮಾತ್ರದಲ್ಲಿ ಅದು ಸ್ಟಡಿ ಮಾಡಿ ಒಂದು ಸಮರಿಯನ್ನು ರೆಡಿ ಮಾಡ್ಕೊಳತ್ತಿಲ್ಲ. ಇದು ವಿದ್ಯಾರ್ಥಿಗಳಿಗೆ ಅತ್ಯಂತ ಅವಶ್ಯಕ ಮತ್ತು ಅನುಕೂಲ ಆಗಿರುವಂಥ ಒಂದು ಒಳ್ಳೆ ಟೂಲ್. ಇದನ್ನು ವಿದ್ಯಾರ್ಥಿಗಳು ಬಳಸೋದಕ್ಕೆ ಪ್ರಯತ್ನ ಮಾಡಿದರೆ ಒಂದು ವಾರದಲ್ಲಿ ಅವರು ಇದರಲ್ಲಿ ಪರ್ಫೆಕ್ಟ್ ಆಗ್ತಾರೆ ಅನ್ನೋದ್ರಲ್ಲಿ ಯಾವುದೂ ಸಂಶಯ ಇಲ್ಲ. ನೋಡಿ, ಇಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಒಂದು PDF ಫೈಲ್ ಇತ್ತು ನನ್ನ ಹತ್ರ. ಅಂದರೆ ನ್ಯಾಚುರಲ್ ಆಗಿ ನಾವು ಕೃಷಿ ಕೆಲಸವನ್ನು ಹೇಗೆ ಮಾಡ್ಬೋದು ಅನ್ನೋದ್ರ ಕುರಿತು ಈ ಒಂದು PDF ಫೈಲ್ ನನ್ನ ಕಂಪ್ಯೂಟರಿಂದ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ಸಮರೈಸ್ ಆಗಿ ಹೊರ ಬಂತಿದೆ. ಇದು ನನಗೇನು ಇಂಗ್ಲೀಷ್ ಅರ್ಥ ಆಗಲಿಲ್ಲ ಅಂತ ಅಂದ್ಕೊಳ್ಳಿ. ಇಲ್ಲಿ ನಾನು ಕೇಳ್ತೀನಿ ಅದಕ್ಕೆ, ಕ್ಯಾನ್ ಯು ಟ್ರಾನ್ಸ್ಲೇಟ್ ಇನ್ ಕನ್ನಡ. ಇಲ್ಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಡು ಅಂತ ನಾನು ಕೇಳಿದೆ. ಇದನ್ನು ನೀವು ಕನ್ನಡದಲ್ಲಿ ಕೂಡ ಟೈಪ್ ಮಾಡ್ಬೋದು, ಏನೂ ಸಮಸ್ಯೆ ಇಲ್ಲ. ಇಲ್ಲಿ ಈ ಟ್ಯಾಬ್ನಲ್ಲಿ ಏನಾಗಿದೆ ನೋಡೋಣ ಒಂದು ನಿಮಿಷ. ಈ ಇದರಲ್ಲಿ ಆಡಿಯೋ ಜನರೇಟ್ ಆಗ್ತಾ ಇದೆ. ಇವನ್ನೆಲ್ಲ ಕೂಡ ನಾವು ಡೌನ್ಲೋಡ್ ಮಾಡ್ಕೋಬೋದು.
ಯಾರಾದರೂ ಬ್ಯೂಟಿ ಪಾರ್ಲರ್ಸ್ ಇದ್ದರೆ ಇದು ಬಹಳ ಉಪಯೋಗ ಆಗುವಂಥದ್ದು. ಇದು ಬ್ಯೂಟಿ ಪಾರ್ಲರ್ಸ್ ನಾವರಿದ್ದೆ ಈ ರೀತಿ. ಇಲ್ಲಿ ನಾನು ಇನ್ನೊಂದು ನೋಡ್ತೀನಿ ನೋಡಿ. ಇಲ್ಲಿ ನ್ಯಾಚುರಲ್ ಫಾರ್ಮಿಂಗ್ನ ಕನ್ನಡ ಕನ್ವರ್ಷನ್ 1 ನಿಮಿಷದ ಒಳಗನೆ ಇದು ಪೂರ ನಮ್ಗೆ ಕೊಡ್ತದೆ. ಈ ಅಧ್ಯಯನ ಸಾಮಗ್ರಿಯು ನೈಸರ್ಗಿಕ ಕೃಷಿ ಕುರಿತಾದ ಸಮಗ್ರ ಮಾಹಿತಿಯನ್ನು ಒದಗಿಸುತ್ತದೆ. ನೋಡಿ, ಬೀಜೋಪಚಾರಕ್ಕೆ ಬಳಸುವ ಹುದುಗಿಸಿದ ಸೂಕ್ಷ್ಮಜೀವಿ ದ್ರಾವಣವಾಗಿದ್ದು ಎಳೆಯ ಬೇರುಗಳನ್ನು ಶಿಲೀಂಧ್ರಗಳಿಂದ ರಕ್ಷಿಸುತ್ತದೆ. ಜೀವಾಮೃತ, ಸಗಣಿ, ಗೋಮೂತ್ರ, ಬೆಲ್ಲ ಮತ್ತು ದ್ವಿದಳ ಧಾನ್ಯದ ಹಿಟ್ಟಿನಿಂದ ತಯಾರಿಸಿದ ಈ ದ್ರಾವಣವು ಮಣ್ಣಿನಲ್ಲಿ ಸೂಕ್ಷ್ಮಜೀವಿಗಳ ಚಟುವಟಿಕೆಯನ್ನು ಹೆಚ್ಚಿ ಮಣ್ಣಿನ ಫಲವತ್ತತೆಯನ್ನು ಉತ್ತಮಪಡಿಸುತ್ತದೆ. ಈ ರೀತಿ ನ್ಯಾಚುರಲ್ ಕೃಷಿಯ ಬಗ್ಗೆ, ನೈಸರ್ಗಿಕ ಕೃಷಿಯ ಬಗ್ಗೆ ಪೂರ ಡೀಟೇಲ್ ನಮ್ಮ ಕನ್ನಡದಲ್ಲಿ ಕೊಡ್ತೇವೆ. ಈಗ ಇದು ಮತ್ತೇನಾದ್ರೂ ನಮ್ಗೆ ಪ್ರಶ್ನೆ ಇದ್ದರೆ ನಾವು ಇದು ಚಾಟ್ ಮೂಲಕ ನಾವು ಪ್ರಶ್ನೆಯನ್ನು ಮಾಡ್ಬೋದು ಮತ್ತು ಉತ್ತರವನ್ನು ಕಂಡುಕೊಳ್ಬೋದು. ಈ ನೆಕ್ಸ್ಟ್ ಔಟ್ಪುಟ್ಟಿಗೆ ಬರ್ತೀನಿ. ಸ್ಟುಡಿಯೋ ಇಲ್ಲಿ ಆಡಿಯೋ ಓವರ್ವ್ಯೂ ಕನ್ನಡದಲ್ಲಿ ನನಗೆ ಅಂದರೆ ಕನ್ನಡದಲ್ಲಿ ಕೇಳಿದರೆ ನಮ್ಗೆ ಈಸಿ ಆಗುತ್ತೆ ಅಂತ ಹೇಳಿ ನಾನು ಕನ್ನಡ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಕನ್ನಡ ತೊಗೊಂಡಿದ್ದೀನಿ. ಈಗ ನೋಡಿ ಆಡಿಯೋ ರೆಡಿ ಆಗುತ್ತೆ. ಜಸ್ಟ್ ಆಡಿಯೋ ಒಂದು ಕೊಟ್ಟಿದ್ದೀನಿ, ಆಡಿಯೋ ಜನರೇಟ್ ಆಗ್ತಾ ಇದೆ. ಮೈಂಡ್ ಮ್ಯಾಪ್ ಒಂದು ಕೊಟ್ಟಿದ್ದೀನಿ. ಅದೇ ರೀತಿ ನಾವು ವಿಡಿಯೋ ಓವರ್ವ್ಯೂನು ಕೂಡ ತಯಾರು ಮಾಡ್ಕೋಬೋದು, ಕ್ವಿಜ್ ಕೂಡ ತಯಾರು ಮಾಡ್ಕೋಬೋದು. ಒಟ್ಟು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಮ್ಮನ್ನು ಇದು ಪರ್ಫೆಕ್ಟಾಗಿ ಮಾಡುತ್ತೆ. ಅಂದ್ರೆ ಒಂದು ವಿಷಯದ ಬಗ್ಗೆ ಒಂದು ನೇರವಾಗಿ ಅದರ ಸಂಪೂರ್ಣ ಜ್ಞಾನವನ್ನು ನಮ್ಮ ತೆರೆಯಲ್ಲಿ ಉಳಿಯೋ ಥರ ಇದರ ಡಿಸೈನ್ ರೆಡಿಯಾಗಿದೆ, ಇದರ ಮೈಂಡ್ ಮ್ಯಾಪ್ ರೆಡಿಯಾಗಿದೆ. ಈಗ ನೋಡಿ, ನ್ಯಾಚುರಲ್ ಫಾರ್ಮಿಂಗನ್ನು ಯಾವ ರೀತಿ ಮಾಡ್ಬೋದು. ಮೈಂಡ್ ಮ್ಯಾಪ್ ರೆಡಿ ಮಾಡಬೇಕಾದ್ರೆ ಭಾಳ ಟೈಮ್ ಹಿಡಿಯುತ್ತೆ ಮತ್ತು ಟೂಲ್ಸ್ಗಳಿಗಾಗಿ ನಾವು ಖರ್ಚು ಕೂಡ ಮಾಡಬೇಕಾಗತ್ತೆ. ಈ ಮೈಂಡ್ ಮ್ಯಾಪ್ ಟೂಲ್ಸ್ಗಳು ಹೆಚ್ಚಾಗಿ ಫ್ರೀ ಇರೋಂಗಿಲ್ಲ. ಎಷ್ಟು ನೀಟಾಗಿ ಇದು ಮೈಂಡ್ ಮ್ಯಾಪ್ ರೆಡಿ ಆಗಿದೆ ನೋಡಿ. 4 ಪ್ರಿನ್ಸಿಪಲ್ಸ್, ಇದರ ಮೇನ್ ಪ್ರಿನ್ಸಿಪಲ್ಸ್ ಏನು, ಒಂದೊಂದೇ ಕೀ ಪಿಲ್ಲರ್ಸ್ ಆಫ್ ದಿ ಟೆಕ್ನಿಕ್ಸ್. ಇಲ್ಲಿ ನೋಡಿ, ಬಯೋ ಇನ್ಪುಟ್ಸ್, ಸಾಯಿಲ್ ಮ್ಯಾನೇಜ್ಮೆಂಟ್, ಮಣ್ಣನ್ನು ನಾವು ಹೇಗೆ ಮ್ಯಾನೇಜ್ಮೆಂಟ್ ಮಾಡಬೇಕು, ಕ್ರಾಪಿಂಗ್ ಸಿಸ್ಟಮ್, ಯಾವ ರೀತಿ ಕ್ರಾಪಿಂಗ್ ಸಿಸ್ಟಮ್ ಇರುತ್ತೆ, ಪೆಸ್ಟ್ ಆ್ಯಂಡ್ ಡಿಸೀಸ್ ಮ್ಯಾನೇಜ್ಮೆಂಟ್, ಬೆಳೆಗಳಿಗೆ ರೋಗ ಬಂದಾಗ ನಾವು ಅದನ್ನು ಹೆಂಗೆ ಮ್ಯಾನೇಜ್ಮೆಂಟ್ ಮಾಡಬೇಕು, ಲೈಫ್ ಸ್ಟಾಕ್ ಇಂಟಿಗ್ರೇಷನ್, ಪೌಲ್ಟ್ರಿ ಏನು ಹೇಗೆ ಮಾಡ್ಬೋದು, ಆಮೇಲೆ ಆಕಳ ಸಾಕಾಣಿಕೆ, ಆಮೇಲೆ ಫುಡ್ಡರ್ ಸೆಕ್ಯೂರಿಟಿ, ಡಂಗ್ ಅಂದರೆ ಸಗಣಿ ಮತ್ತು ಅದರ ಗೋಮೂತ್ರವನ್ನು ಹೇಗೆ ರೀಸೈಕ್ಲಿಂಗ್ ಮಾಡ್ಬೋದು. ಈ ರೀತಿ ಮೈಂಡ್ ಮ್ಯಾಪ್ ನಮಗೆ ರೆಡಿ ಆಯಿತು. ಅದೇ ರೀತಿ ಮೈಂಡ್ ಮ್ಯಾಪ್ ವಾಪಸ್ ಸ್ಟುಡಿಯೋಕ್ಕೆ ಬರ್ತೀನಿ. ಇಲ್ಲಿ ಆಡಿಯೋ ಕೂಡ ರೆಡಿ ಆಗ್ತಾ ಇದೆ. ನ್ಯಾಚುರಲ್ ಹೇರ್ ಡೈಯಿಂಗ್ ಕುರಿತು ನಾನು ಹೇಳಿದ್ದೆ. ಈಗ ಇಲ್ಲಿ ಸ್ಟುಡಿಯೋಕ್ಕೆ ಬರೋಣ. ಇಲ್ಲಿ ಸ್ಟುಡಿಯೋದಲ್ಲಿ ಈಗಾಗಲೇ ವಿಡಿಯೋ ಓವರ್ವ್ಯೂ ರೆಡಿಯಾಗಿದೆ. ಜಸ್ಟ್ ನಾನು ಪ್ಲೇ ಮಾಡಿ ತೋರಿಸ್ತೀನಿ. ಬೆಳ್ಳಗಾಗೋ ಕೂದಲು, ಇದರಿಂದ ಎಷ್ಟೊಂದು ಜನಕ್ಕೆ ಬೇಜಾರು ಅಲ್ವಾ? ಹಾಗಿದ್ರೆ ಹೇಳ್ತಾರೆ, ಕಳೆದ 1 ವರ್ಷದಿಂದ ಕೆಮಿಕಲ್ ಡೈ ಮುಟ್ಟೇ ಇಲ್ಲ ಅಂತ. ಅವರ ಕೂದಲು ನೋಡಿದ್ರೇನೆ ಗೊತ್ತಾಗುತ್ತೆ ಇದು ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ. ಇದು ಬರೀ ಮಾತಲ್ಲ, ಸ್ವತಃ ಅನುಭವಿಸಿ ಹೇಳಿರೋ ಪಕ್ಕಾ ಟೆಕ್ನಿಕ್. ಸೊ ರೆಡಿನಾ? ಇದೊಂದು ಸಿಂಪಲ್ 2 ದಿನದ ಪ್ರೋಸೆಸ್. ಡೇ 1 ನಾವು ಮೆಹಂದಿ ಹಾಕಿ ಒಂದು ಬೇಸ್ ರೆಡಿ ಮಾಡ್ಕೊಂತೀವಿ. ಡೇ 2 ಇಂಡಿಗೋ ಮ್ಯಾಜಿಕ್ ನಿಂದ ಅದನ್ನ ಸೂಪರ್ ಬ್ಲಾಕ್ ಆಗಿ ಚೇಂಜ್ ಮಾಡ್ತೀವಿ ಅಷ್ಟೇ. ಆಮೇಲೆ 2 ತಿಂಗಳು ನೋ ಟೆನ್ಷನ್. ಸರಿ, ಹಾಗಿದ್ರೆ ಮೊದಲನೇ ದಿನಕ್ಕೆ ಹೋಗೋಣ. ಡೌನ್ಲೋಡ್ ಮಾಡ್ಕೊಳ್ಬೋದು. ಅದೇ ರೀತಿ ಮೊಬೈಲ್ನಿಂದ ಈ ನೋಟ್ಬುಕ್ KLM ಅನ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಪ್ಲೇ ಸ್ಟೋರ್ ಅಂತ ಹೊಡೆದ್ರೆ ಸರ್ಚ್ನಲ್ಲಿ ನೋಟ್ಬುಕ್ KLM ಕ್ಲಿಕ್ ಮಾಡಿದ್ರೆ ಇಲ್ಲಿದೆ ನೋಡಿ, ಗೂಗಲ್ ನೋಟ್ಬುಕ್ KLM. ಈಗ ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ನಿಮ್ಮ ಎದುರಿಗೆ ಒಂದ್ಸಲ ಓಪನ್ ಮಾಡ್ತೀನಿ ಅಷ್ಟೇ. ಇದೇ ರೀತಿ ಇನ್ಸ್ಟಾಲ್ ಮಾಡ್ಕೋಬೇಕು. ಇಲ್ಲೂ ಸಹಿತ ಸೇಮ್ ಸ್ಕ್ರೀನ್
ನೀವು ನೋಡ್ತಿರ್ಬೋದು, ನಾನು ಈಗ ಆಲ್ರೆಡಿ ಬೇರೆ ಬೇರೆ ಸೌರ್ಸನ್ನು ಅದನ್ನು ಕೊಟ್ಟು ಔಟ್ಪುಟ್ಟನ್ನು ತೊಗೊಂಡಿದ್ದು. ಇಲ್ಲಿ ಕ್ರಿಯೇಟ್ ನೀವು ಕ್ಲಿಕ್ ಮಾಡಿ ಜಸ್ಟ್ PDF ಫೈಲು ಅಥವಾ ಆಡಿಯೋನೋ, ಇಮೇಜು, ವೆಬ್ಸೈಟು, ಯೂಟ್ಯೂಬು ಅಂಥೇಳಿ ನಾವು ಅದಕ್ಕೊಂದು ಕೊಡಬೇಕು. ಇಲ್ಲಿ ನಾನು ಏನು ಮಾಡ್ತೀನಿ, ಈ ಮೊಬೈಲ್ ಮೂಲಕ ಜಸ್ಟ್ ಒಂದು ಯೂಟ್ಯೂಬ್ ಲಿಂಕನ್ನು ಇಲ್ಲಿ ಹಾಕ್ತೀನಿ. ಯೂಟ್ಯೂಬ್ ಲಿಂಕ್, ಯೂಟ್ಯೂಬ್ ಸರ್ಚ್ ಮಾಡ್ತೀನಿ. ಸ್ಟ್ರಾಂಗೆಸ್ಟ್ ಸೀಕ್ರೆಟ್ ಆಫ್ ಹಿಂದಿ ವೆರ್ಷನ್ ತಗೋತೀನಿ. ಸ್ಟ್ರಾಂಗೆಸ್ಟ್ ಸೀಕ್ರೆಟ್ ಇದನ್ನು ನಾನು ತೆಗೆದುಕೊತಾ ಇದ್ದೀನಿ. ಇಲ್ಲಿ ನೋಡಿ, ಇದನ್ನು ಇಲ್ಲಿ ನಾನು ಶೇರ್ ಆಪ್ಷನ್ಗೆ ಹೋಗಿ ಲಿಂಕ್ ಕಾಪಿ ಮಾಡ್ಕೊಳ್ತೇನೆ. ಕಾಪಿ ಮಾಡ್ಕೊಂಡಿದ್ದೀನಿ. ಈಗ ಜಸ್ಟ್ ವಾಪಸ್ ಎಲ್ಲಿಗೆ ಬಿಟ್ಟಿದ್ದೆ ನಾನು, ನೋಟ್ಬುಕ್ LMಗೆ ಬರ್ತೇನೆ. ಅಂದಾಗ ಇಲ್ಲಿ ಈ ಕಾಪಿ ಇದನ್ನು ಪೇಸ್ಟ್ ಮಾಡ್ತೀನಿ. ಈ ಲಿಂಕನ್ನು ಪೇಸ್ಟ್ ಮಾಡಿದ್ದೀನಿ. ಜಸ್ಟ್ ಗೋ ಔಟ್ ಇದೆ ಅದಾಗ ನೋಡಿ. ಮೊಬೈಲ್ನಿಂದ ಕೂಡ ಬಹಳ ಅತ್ಯಂತ ಸರಳವಾಗಿ ನಾವು ಇದನ್ನು ಯೂಸ್ ಮಾಡ್ಬೋದು. ಬಹಳಷ್ಟು ಜನ ಲ್ಯಾಪ್ಟಾಪ್, ಕಂಪ್ಯೂಟರ್ ಯಾರಿಗಿರಲ್ಲ, ಅವ್ರ ಮೊಬೈಲ್ನಲ್ಲೇ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು, ಥರ ನಾನೊಂದು ಯೂಟ್ಯೂಬ್ ಲಿಂಕನ್ನು ಕೊಟ್ಟಿದ್ದೆ. ಅದೇ ರೀತಿ ನೀವು PDF ಫೈಲ್ ಅಪ್ಲೋಡ್ ಮಾಡ್ಬೋದು, ಇಮೇಜ್ ಅಪ್ಲೋಡ್ ಮಾಡ್ಬೋದು, ಅಥವಾ ನಿಮ್ಮ ಕಡೆ ಏನಾದರೂ ಟೆಕ್ಸ್ಟ್ ಇದ್ದರೆ ನೀವು ಅದನ್ನು ಡೈರೆಕ್ಟ್ ವೆಬ್ಸೈಟ್ ಇದ್ದರೆ ಅದು ಲಿಂಕಲ್ಲಿ ಶೇರ್ ಮಾಡೋದ್ರ ಮೂಲಕ ಸೌರ್ಸನ್ನು ಕೊಡಬೇಕು. ಕೊಟ್ಟ ನಂತರ ಇಲ್ಲಿ ನಾನು 2 ಸೌರ್ಸ್ ಕೊಟ್ಟಿದ್ದೀನಿ. 2 ಸೌರ್ಸಲ್ಲ, ಈಗ ಆಲ್ರೆಡಿ ನಾನು ಸೌರ್ಸನ್ನು ಕೊಟ್ಟಿದ್ದೀನಿ. ಸೌರ್ಸನ್ನು ಕೊಟ್ಟಾದ ನಂತರ ಸೌರ್ಸಿಗೆ ಬಂದ್ವಿ. ನೆಕ್ಸ್ಟ್ ಇಲ್ಲಿ ಚಾಟಿಗೆ ಹೋಗ್ತಾ ಇದ್ದೀನಿ. ಒಂದು ಸೌರ್ಸ್ ಸೆಲೆಕ್ಟ್ ಮಾಡಿದೆ. ಈಗ ನೋಡಿ, ಒಂದು ಸಮರೈಸ್ ರೆಡಿಯಾಗಿ ಬಂತು. ಇಲ್ಲಿ ನಾನು ಅದಕ್ಕೆ ಒಂದು ಪ್ರಶ್ನೆ ಏನು ಮಾಡ್ತೀನಿ, ಗಿವ್ ಮೀ ಕನ್ನಡ ಅಂತ ಹೇಳಿ, ಗಿವ್ ಮೀ ಇನ್ ಕನ್ನಡ ಜಸ್ಟ್ ಓಪನ್ ಮಾಡಿದ್ದೀನಿ, ಗೋ ಹೊಡೆದಿದ್ದೀನಿ. ಇಲ್ಲಿ ನಾವು ನಾನಾ ರೀತಿ ಪ್ರಶ್ನೆಗಳನ್ನ ಇದ್ರ ಕೇಳೋದ್ರ ಮೂಲಕ ನಾವು ಉತ್ತರವನ್ನು ಪಡಿಬೋದು. ಇದು ಅನಾಲಿಸಿಸ್ ಆಗ್ತಾ ಇದೆ. ಇದು ಸ್ಟ್ರಾಂಗೆಸ್ಟ್ ಸೀಕ್ರೆಟ್ ಬೈ ಅರ್ಲ್ ನೈಟಿಂಗೇಲ್ ಅಂತ ಹೇಳಿ ಪ್ರತಿನಿತ್ಯ ಬೆಳಗ್ಗೆ ಕೇಳಲೇಬೇಕಾದಂತಹ ಒಂದು ಆಡಿಯೋ ಹಿಂದಿನಲ್ಲಿ ಕನ್ವರ್ಷನ್ ಮಾಡಿದ್ದಾರೆ ಯೂಟ್ಯೂಬ್ನಲ್ಲಿ. ಇದ್ರ ಕನ್ವರ್ಸೇಷನ್ ಬಂದ ನಂತರ ನೆಟ್ವರ್ಕ್ ಲೋ ಇದೆ. ಗಿವ್ ಮೀ ಇನ್ ಕನ್ನಡ ಇದನ್ನು ಕೊಟ್ಟಿದ್ದೀನಿ. ಇದನ್ನು ಎಂಟರ್ ಮಾಡಿಲ್ಲ, ಮಾಡಿ ಗಿವ್ ಮೀ ಇನ್ ಕನ್ನಡ ನೋಟ್ ಇನ್ ದ ರಿಪೋರ್ಟ್. ಅದೇ ರೀತಿ ಇಲ್ಲಿ ಸ್ಟುಡಿಯೋಗೆ ಬರ್ತೀನಿ. ಈ ನೋಟ್ಸ್ ರಿಪೋರ್ಟ್ ರೆಡಿ ಮಾಡುತ್ತೆ ಸ್ಟುಡಿಯೋಗೆ ಬರ್ತೀನಿ. ಇಲ್ಲಿ ಆಡಿಯೋ ಓವರ್ವ್ಯೂ ಇಲ್ಲಿ ಆಡಿಯೋ ಓವರ್ವ್ಯೂ ಅಂತಿದೆ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಕಸ್ಟಮೈಸೇಷನ್ ಜಸ್ಟ್ ಲ್ಯಾಂಗ್ವೇಜ್ ಇದೆ ನೋಡಿ. ಲ್ಯಾಂಗ್ವೇಜ್
ನಾನೀಗ ಕನ್ನಡ ತಗೊಳ್ತಾ ಇದ್ದೀನಿ. ಕನ್ನಡದಲ್ಲಿ ನನಗಿದನ್ನು ಕೊಡು ಅಂತ ಜಸ್ಟ್ ಕನ್ನಡಕ್ಕೆ ಬರ್ತಾ ಇದ್ದೀನಿ. ಕನ್ನಡ ಕ್ಲಿಕ್ ಮಾಡಿದೆ, ಜನರೇಟ್. ಈಗ ನೋಡ್ರಿ ಜಸ್ಟ್ ಆಡಿಯೋ ರೆಡಿ ಆಗ್ತಾ ಇದೆ ಮೊಬೈಲ್ನಲ್ಲಿ. ಕೆಳಗಡೆ ನಮಗೆ ಕಾಣಿಸ್ತಾ ಇದೆ ಆಡಿಯೋ ರೆಡಿ ಆಗ್ತಾ ಇದೆ. ಅದೇ ರೀತಿ ನಾವು ವಿಡಿಯೋ ಓವರ್ ವ್ಯೂವನ್ನು ಕೂಡ ತಯಾರು ಮಾಡ್ಬೋದು. ಇದನ್ನು ಕ್ಲಿಕ್ ಮಾಡಿದರೆ ವಿಡಿಯೋ ಓವರ್ ವ್ಯೂ ರೆಡಿ ಆಗುತ್ತೆ. ನಿಮಗೆ ಕಾಣಿಸ್ತಾ ಇದೆ ಅದೇ ರೀತಿ ಸ್ಲೈಡ್ ಎಕ್ಸ್. ಈ ಮೊಬೈಲ್ ವರ್ಷನಲ್ಲಿ ಬಹುಶಃ ಮೈಂಡ್ ಮ್ಯಾಪ್ ಇರಲಿಕ್ಕಿಲ್ಲ, ಯಾಕಂದ್ರೆ ಮೈಂಡ್ ಮ್ಯಾಪ್ ಯೂಸ್ ಆಗೋದು ಲ್ಯಾಪ್ಟಾಪು ಹಾಗೆ ಪಿ ಸಿಗಳಲ್ಲಿ ಮಾತ್ರ ಯೂಸ್ ಆಗುತ್ತೆ. ಅದ್ರ ಸಲುವಾಗಿ ಮೊಬೈಲ್ ಆ್ಯಪ್ನಲ್ಲಿ ಮೈಂಡ್ ಮ್ಯಾಪ್ ಬಹುಶಃ ಬರ್ತಾ ಇಲ್ಲ. ನಾನು ಇನ್ಫೋಗ್ರಾಫಿಕ್ಸ್ ಕೂಡ ಕ್ಲಿಕ್ ಮಾಡಿದ್ದೀನಿ, ಇದು ಕೂಡ ವರ್ಕ್ ಆಗುತ್ತೆ. ಇನ್ಫೋಗ್ರಾಫಿಕ್ ಜನರೇಟ್ ಆಗ್ತಾ ಇದೆ, ವಿಡಿಯೋ ಓವರ್ವ್ಯೂ ಜನರೇಟ್ ಆಗ್ತಾ ಇದೆ. ಹಾಗೆಯೇ ಇನ್ಫೋಗ್ರಾಫಿಕ್ ಒಂದು ಸೆಕೆಂಡ್. ನಿಮಗೆ ಇಲ್ಲಿ ಸೌಂಡ್ ರೆಕಾರ್ಡ್ ಆಗಿದೆ, ಆಡಿಯೋ ಜನರೇಟ್ ಆಗಿದೆ, ಅದನ್ನ ಪ್ಲೇ ಮಾಡಿ ತೋರಿಸ್ತೀನಿ. ನಮಸ್ಕಾರ. ಇಂದಿನ ಈ ಆಳದ ಒಳನೋಟಗಳನ್ನೊಳಗೊಂಡ ಸಂಪೂರ್ಣ ವಿಶ್ಲೇಷಣೆಗೆ ಅತ್ಯಂತ ಪ್ರೀತಿಯ ಸ್ವಾಗತ. ನಮಸ್ಕಾರ. ಇವತ್ತು ನಾವು ಚರ್ಚೆ ಮಾಡ್ತಾ ಇರೋ ನಿಜಕ್ಕೂ ಅಂದ್ರೆ ನನಗಂತೂ ಫಲಕಾರಿಯಾಗಿದೆ. ಹೌದು, ಖಂಡಿತ. ಯಾಕಂದ್ರೆ ಇನ್ನು ನಾವು ಅಧ್ಯಯನ ಮಾಡಿದ ಲೇಖನಗಳು, ಆ ಮೂಲ ಮಾಹಿತಿಗಳು ಎಲ್ಲವನ್ನು ಒಟ್ಟುಗೂಡಿಸಿ ನೋಡಿದಾಗ ಒಂದು ಅಚ್ಚರಿಯ ಯೂಟ್ಯೂಬ್ ಟ್ರೆಂಡ್ ನಮ್ಮ ಕಣ್ಣಿಗೆ ಬೀಳುತ್ತೆ. ಕರೆಕ್ಟ್. ಇದೊಂದು ಸಾಮಾನ್ಯ ಟ್ರೆಂಡ್ ಅಲ್ಲವೇ ಅಲ್ಲ. ನಿಜ. ನಮ್ಮ ಇಂದಿನ ಈ ವಿಶ್ಲೇಷಣೆ ಬಂದು ಒಂಥರ ನಾವು ಟೈಮ್ ಮಷೀನ್ ನಲ್ಲಿ ಹಿಂದಕ್ಕೆ ಪ್ರಯಾಣ ಬೆಳೆಸಿದ ಹಾಗೆ ಅನ್ಸುತ್ತೆ. ನಾವಿವತ್ತು ಚರ್ಚೆ ಮಾಡಿರೋ ವಿಷಯ ಅರ್ಲ್ ನೈಟಿಂಗೇಲ್ ಅವರು ರೆಕಾರ್ಡ್ ಮಾಡಿದ ಸ್ಟಾಪ್ ಮಾಡ್ತೀನಿ. ಜಸ್ಟ್ ಆಮೇಲೆ ಇಲ್ಲಿ ವಿಡಿಯೋ ಓವರ್ವ್ಯೂ ಕೂಡ ಬಂದಿದೆ. Okay, so we're about to dive into a really fascinating digital mystery. How does a piece of audio from like 60 years ago suddenly find this massive new life online, long after anyone thought it was relevant? Let's break down this digital anomaly. What we've got here is a piece of classic American. ಇದು ಇಂಗ್ಲಿಷ್ನಲ್ಲಿ ಜನರೇಟ್ ಆಗಿದೆ. ಇದು ಇನ್ಫೋಗ್ರಾಫಿ ಯಾವ ರೀತಿ ರೆಡಿ ಆಗಿದೆ ನೋಡಿ. ಇನ್ಸ್ಪೈರೇಷನಲ್ ಪೋಸ್ಟ್ ಎಲ್ಲ ಜನರೇಟ್ ಆಗಿ ಕೊಟ್ಟಿದ್ದು 30 ಡೇಸ್ ಚಾಲೆಂಜ್. ಈ ರೀತಿ ಔಟ್ಪುಟ್ಟು, ಒಂದು ಒಳ್ಳೆಯ ಔಟ್ಪುಟ್ಟು ಮೊಬೈಲ್ನಲ್ಲಿ ನಮ್ಗೆ ಸಿಗ್ತದೆ. ಇದನ್ನು ನಾವು ಯಾರ ಹತ್ರ ಲ್ಯಾಪ್ಟಾಪ್ ಇಲ್ಲ, ಕಂಪ್ಯೂಟರ್ ಇಲ್ಲ, ಅವ್ರ ಮೊಬೈಲ್ ಮೂಲಕ ಈ ನೋಟ್ರಿ ಕೆರಮನ್ನು ಯೂಸ್ ಮಾಡ್ಕೋಬೋದು. ಇದರೊಳಗಡೆ ಏನು ನಾವು ಸೌರ್ಸ್ ಇದೆ, ಸೌರ್ಸ್ನಲ್ಲಿ ಇಲ್ಲಿ ನಾವು ಒಂದು ನ್ಯಾಚುರಲ್ ಹೇರ್ ಡೈ ಯೂಟ್ಯೂಬ್ನಿಂದ ಒಂದು ಲಿಂಕನ್ನು ತೊಗೊಂಡು ಇಲ್ಲಿ ಹಾಕಿ ಅದರ ಡೀಟೇಲ್ಸನ್ನು ನಾವು ಪಡ್ಕೊಂಡ್ವಿ. ಕನ್ನಡದಲ್ಲಿ ಮಾಹಿತಿಯನ್ನು ಕೊಟ್ಟು ನಮ್ಮ ಮನಸ್ಸಿನಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಮತ್ತೆ ಪದೇ ಪದೇ ಕೇಳಿದರೆ ಅದು ಸರಿಯಾಗಿ ಈ ನಾವು ಕೊಟ್ಟಂಥ ಮಾಹಿತಿಯ ಮೇಲೆ, ಸೌರ್ಸ್ ಮೇಲೆ ಉತ್ತರವನ್ನು ಕೊಡ್ತಾ ಬರುತ್ತೆ. ಯೂಟ್ಯೂಬ್ನಿಂದ ನಾವು ಲಿಂಕನ್ನು ಶೇರ್ ಮಾಡಿದಾಗ ಇದೇನು ಡೀಟೇಲ್ಸ್ ಬಂತು, ಅದೇ ರೀತಿ ಒಂದು ಇಲ್ಲಿ ಒಂದು PDF ಫೈಲನ್ನು ಅಪ್ಲೋಡ್ ಮಾಡಿದ್ವಿ, ಇಲ್ಲಿ ಔಟ್ಪುಟ್ ಬಂದಿದೆ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ. ಇಲ್ಲಿ ನಾವು ಟೈಟಲ್ ಕೂಡ ಕೊಡ್ಬೋದು. ಇಲ್ಲಿ ಮೇಲೆ ನಾನು ಮಾಡ್ತಾ ಇದ್ದೀನಿ ನೋಡಿ, ನ್ಯಾಚುರಲ್ ಫಾರ್ಮಿಂಗ್. ಆದರೆ ನಮ್ಮ ಏನು ನೋಟ್ಬುಕ್ಸ್ ಸೇವ್ ಮಾಡಿರ್ತೀವಲ್ಲ ಅದು ಅಲ್ಲಿ ಸೇವ್ ಆಗಿರುತ್ತೆ. ಇಲ್ಲಿ ಫ್ಲ್ಯಾಶ್ ಕಾರ್ಡ್ ಜನರೇಟ್ ಆಗಿದೆ. ಸೆಕೆಂಡಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ. ಈ ಒಂದು PPT ರೆಡಿ ಮಾಡ್ಬೇಕಾದ್ರೆ ಎಷ್ಟೊತ್ತು ನಮ್ಗೆ ಟೈಮ್ ಹಿಡಿತೈತಿ. ಅದೇ ರೀತಿ ಇದು ನ್ಯಾಚುರಲ್ ಫಾರ್ಮಿಂಗ್. ಇದು ನೋಡಿ, ಈಗ
ನಮಸ್ಕಾರ. ನಮ್ಮ ಇಂದಿನ ಹೇಗಿದೆ? ಹತ್ತೊಂಬತ್ತು ನಿಮಿಷದ ಈ ಒಂದು ಆಡಿಯೋ ರೆಡಿ ಆಗಿದೆ. ಇದನ್ನ ಈಗ ಬಂದು ಇಲ್ಲಿ #, ಏನಿದೆ ಅಲ್ಲಿ ಬಂದು ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡ್ಬೋದು. ನಮಸ್ಕಾರ. ನಮ್ಮ ಇಂದಿನ ಈ ವಿಶೇಷವಾದ ಆಳವಾದ ಚರ್ಚೆಗೆ ಸ್ವಾಗತ. ಇವತ್ತು ನಾವು ನಮಸ್ಕಾರ. ಇವತ್ತು ನಾವು ಅಡಿಯಲ್ಲಿ ಬರುವ ಮ್ಯಾನೇಜ್ ಸಂಸ್ಥೆ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿಕಲ್ಚರಲ್ ಎಕ್ಸ್ಟೆನ್ಷನ್ ಮ್ಯಾನೇಜ್ಮೆಂಟ್, ಸರಿಯಾಗಿ ಹೇಳಿದ್ರಿ, ಆ ಮ್ಯಾನೇಜ್ ಸಂಸ್ಥೆ ಅಂಥ ಪರಿಕಲ್ಪನೆಗಳ ಹಿಂದಿರುವ ವಿಜ್ಞಾನವನ್ನ ಸರಳವಾಗಿ ಬಿಡಿಸಿ ಹೇಳೋದು ಕೂಡ ನಮ್ಮ ಉದ್ದೇಶ. ಕೃಷಿ ಅಂದ್ರೆ ಕೇವಲ ಒಣಗಿದ ಭೂಮಿಗೆ ಬೀಜ ಹಾಕಿ ನೀರುಣಿಸಿ ಬೆಳೆ ತೆಗೆಯುವ ಯಾಂತ್ರಿಕ ಪ್ರಕ್ರಿಯೆ ಅಲ್ಲ ನೋಡಿ. ಅದು ಮಣ್ಣು, ನೀರು, ಗಾಳಿ ಮತ್ತು ಮನುಷ್ಯನ ನಡುವೆ ನಡೆಯುವ ಒಂದು ನಿರಂತರ ಸಂವಹನ. ಹೌದು. ಇದೇ ರೀತಿ ನಾನು ಈಗ ಒಂದು ವೆಬ್ಸೈಟ್ಗೆ ಹೋಗಿ ವೆಬ್ಸೈಟ್ ಲಿಂಕ್ ಅಂದ್ರೆ ಇನ್ನೊಂದು ನೋಟು ಕೆಲವನ್ನು ಓಪನ್ ಮಾಡ್ತೀನಿ. ಉದಾಹರಣೆಗೆ ಹೌ ಟು ಲರ್ನ್ ಸ್ಪೋಕನ್ ಇಂಗ್ಲಿಷ್ ಅಂತ ಹೇಳಿ ಟೈಪ್ ಮಾಡ್ತೀನಿ. ಇಲ್ಲಿ ಒಂದು ಯಾವುದೋ ಒಂದು ವೆಬ್ಸೈಟನ್ನು ಸರ್ಚ್ ಮಾಡ್ತೀನಿ. ಇಲ್ಲಿ ನೋಡಿ, ಜಸ್ಟ್ ಇದು ಒಂದು ಗೂಗಲ್ಗೆ ಇಲ್ಲಿ ಆಲ್ವೇಸ್ ರಿಯಲ್ ಲರ್ನ್ ಇಂಗ್ಲಿಷ್ ಟುಡೇ ಫ್ರೀ ಇದೊಂದು ವೆಬ್ಸೈಟ್ ಇದೆ. ಈ ವೆಬ್ಸೈಟಿಗೆ ಬಂದೆ. ಏನೇನಿದೆ ಜಸ್ಟ್ ನಾನು ಈ ವೆಬ್ಸೈಟ್ ಲಿಂಕನ್ನು ಕಾಪಿ ಮಾಡಿ ಈ ಹೊಸ ನೋಟು ಕೆಲಮದಲ್ಲಿ ಹೊಸದಾಗಿ ನಾನು ಸರ್ಚ್ ಮಾಡ್ತೀನಿ. ಕ್ರಿಯೇಟ್ ನೋಟ್ಬುಕ್. ಇಲ್ಲಿ ಇದನ್ನು ಕ್ಲೋಸ್ ಮಾಡ್ತೀನಿ. ಸೌರ್ಸ್ನಲ್ಲಿ ಇಲ್ಲಿ ಕೂಡ ಆಪ್ಷನ್ ಇದೆ. ಅದನ್ನು ನಾನು ಏನಾದರೂ ಒಂದು ಸಬ್ಜೆಕ್ಟ್ ಸರ್ಚ್ ಅಂತ ಸಬ್ಜೆಕ್ಟ್ ಹೌ ಟು ಲರ್ನ್ ಇಂಗ್ಲಿಷ್ ಇಲ್ಲಿ ವೆಬ್ ಸರ್ಚ್ ಮಾಡಿ ಅಂತ ಹೇಳಿ ಕೊಡ್ಬೋದು. ವೆಬ್ ಅಂತ ತೊಗೊಳ್ತೀನಿ. ಡ್ರೈವ್ ಅಂದರೆ ನಮ್ಮ ಡ್ರೈವನ್ನು ಕೂಡ ನಾವು ಸರ್ಚ್ ಮಾಡ್ಬೋದು. ಇಲ್ಲಿ ಫಾಸ್ಟ್ ರಿಸರ್ಚ್, ಡೀಪ್ ರಿಸರ್ಚ್ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದನ್ನು ನಾನೀಗ ನಿಮಗೆ ತೋರಿಸೋ ಸಲುವಾಗಿ ಫಾಸ್ಟ್ ರಿಸರ್ಚನ್ನೇ ಆಯ್ಕೆ ಮಾಡ್ಕೊಳ್ತೀನಿ. ಹಿಂಗೆ ಕೂಡ ಆಯ್ಕೆ ಮಾಡಿಕೊಂಡು ಗೋ ಅಂತ ಹೊಡೆದ್ರೆ ಅದೇ ತಾನೇ ವೆಬ್ಸೈಟನ್ನು ಹುಡುಕಿ ನಮಗೆ ತೋರಿಸುತ್ತೆ. ಎಷ್ಟು ನೋಡಿ, ಈ ಇಫೆಕ್ಟಿವ್ ಮೆಥಡ್ ಸೆಲ್ಫ್ ಸ್ಟಡಿ ಲರ್ನಿಂಗ್ 7 ಸೌರ್ಸ್ ಇಲ್ಲಿ ನಮಗೆ ಗೊತ್ತಾಯಿತು. ಇಲ್ಲಿ ನಾನು ಇದನ್ನು ತೊಗೊಂಡಿನಿ. ವ್ಯೂ ಇಷ್ಟು ವೆಬ್ಗಳನ್ನ ಸರ್ಚ್ ಮಾಡಿ ಅದು ತೊಗೊಂಬಂತು. ನಾನು ಇದನ್ನೇ ಎಲ್ಲವೂ ಅನ್ಸೆಲೆಕ್ಟ್ ಮಾಡಿ ಹೌ ಟು ಲರ್ನ್ ಇಂಗ್ಲೀಷ್ ಯುವರ್ ಸೆಲ್ಫ್ ಇದೊಂದೇ ತೊಗೊಳ್ತೀನಿ, ಇಂಪೋರ್ಟ್ ಮಾಡ್ತೀನಿ ಸೌರ್ಸ್ಗೆ. ಈ ಇಡೀ ವೆಬ್ಸೈಟ್ನ ಸರ್ಚ್ ಮಾಡಿ ಒಂದು ಸಮರೈಸ್ ನೋಟ್ಸ್ ರೆಡಿ ಆಯಿತು. ಅದೇ ರೀತಿ ನಾನೇನಿಲ್ಲೇ ಒಂದು ಈ ವೆಬ್ಸೈಟ್ ಕಾಪಿ ಮಾಡಿದ್ದೆ, ಅದನ್ನು ಕೂಡ ನಾನು ಇಲ್ಲಿ ಹಾಕಿ ನೋಟೋಕೆ ನಮ್ಮೊಳಗೆ ಸರ್ಚ್ನೊಳಗೆ ಹಾಕಿದೆ. ಗೋ ಅಂತ ಹೊಡೆದೆ. ಅದರದ್ದು ಕೂಡ ಮಾಹಿತಿ ಬಂತು. ಸೊ ಎರಡನ್ನೂ ಕೂಡ ನಾನು ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಇದ್ರ ಪ್ರಕಾರ ಈಗ ಇಲ್ಲಿ ನಾವು ಆಡಿಯೋ ಓವರ್ವ್ಯೂನ ಕನ್ನಡದಲ್ಲಿ ರೆಡಿ ಮಾಡ್ಕೋಬೋದು. ಹೇಗೆ ಅಂತ ನಿಮ್ಗೆ ಆಗಲೇ ತೋರಿಸಿದ್ದೀನಿ. ವಿಡಿಯೋ ಓವರ್ವ್ಯೂ, ಈ ವಿಡಿಯೋ ಜನ್ರೇಟ್ ಕೂಡ ಮಾಡ್ಬೋದು. ಈ ರೀತಿ ಎಲ್ಲವುಗಳನ್ನ ರೆಡಿ ಮಾಡೋದು. ಮತ್ತು ಇಲ್ಲಿ ಆಲ್ರೆಡಿ ಟೈಟಲ್ ರೆಡಿ ಆಗಿದೆ. ನಾವು ಬೇಕಾದ್ರೆ ಟೈಟಲ್ ಚೇಂಜ್ ಮಾಡ್ಬೋದು. ಇಲ್ಲಿ ಹೌ ಟು ಲರ್ನ್ ಇಂಗ್ಲಿಷ್. ಜಸ್ಟ್ ನಾನು ಆಡಿಯೋ ಓವರ್ವ್ಯೂನ ಕೊಡ್ತೀನಿ. ಕನ್ನಡ ತೊಗೊಂಡು ಆಡಿಯೋ ಓವರ್ವ್ಯೂ ಕನ್ನಡದಲ್ಲಿ ಇದನ್ನು ಟ್ರಾನ್ಸ್ಲೇಟ್ ಮಾಡಿಕೊಡು ಹೇಳಿದ್ದೀನಿ. ಜಸ್ಟ್ ಇದು ರನ್ನಿಂಗ್ ಆಗ್ತಾ ಇದೆ. ವಿಡಿಯೋ ಓವರ್ವ್ಯೂ ಇಲ್ಲಿ ಆಟೋ ಸೆಲೆಕ್ಟ್ ಇದೆ. ಕನ್ನಡ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ತೀನಿ.
ಜನರೇಟರ್, ಅದೇ ರೀತಿ ಮೈಂಡ್ ಮ್ಯಾಪ್ ಅದನ್ನು ಕೂಡ ಕೇಳಿದ್ದೀನಿ, ಸ್ಲೈಡ್ ಡೆಕ್ ಕೇಳಿದ್ದೀನಿ, ಇನ್ಫೋಗ್ರಾಫಿಕ್ ಕೇಳಿದ್ದೀನಿ. ಡಾಟಾ ಟೇಬಲ್ ಬೇಕಂದ್ರೆ ಅದನ್ನು ಮಾಡಿಕೊಡ್ತವೆ. ಹೀಗೆ ಈ ಟೂಲ್ ಬಗ್ಗೆ ಯೂಸ್ ಮಾಡೋದು ಹೇಗೆ ಅಂತ ಹೇಳಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ನೀವು ಇದನ್ನು ಫಸ್ಟ್ ಟೈಮ್ ಕೇಳ್ತಾ ಇದ್ರೆ ಈ ನೋಟ್ಬುಕ್ ಎಲ್ಲ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫಸ್ಟ್ ಟೈಮ್ ಅಂತ ಹೇಳಿ. ಅಥವಾ ಈ ಟೂಲ್ ಬಗ್ಗೆ ನಮಗೆ ಗೊತ್ತಿತ್ತು ಬಟ್ ಯೂಸ್ ಮಾಡೋದು ಹೇಗೆ ಗೊತ್ತಿರಲಿಲ್ಲ ಅನ್ನೋದಾದರೆ ಐ ಡೋಂಟ್ ನೋ ಬಟ್ ಐ ನೋ ಫಸ್ಟ್ ಟೈಮ್ ಅಂತ ಹೇಳಿ ಕಮೆಂಟ್ ಮಾಡಿ. ಹೀಗೆ ಇದೊಂದು ಉಪಯುಕ್ತವಾದ ವಿಷಯ ಅಂತ ನಿಮಗೆ ಅನಿಸಿದರೆ ಖಂಡಿತವಾಗಿ ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ಏನಾದರೂ ಇದರಲ್ಲಿ ಅರ್ಥ ಆಗದೇ ಇರುವ ಯಾವುದಾದ್ರೂ ಅಂಶಗಳಿದ್ದರೆ ಖಂಡಿತವಾಗಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ಖಂಡಿತ ಕಮೆಂಟ್ನಲ್ಲಿ ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿ ಈ ಒಂದು ವಿಡಿಯೋ ಬಗ್ಗೆ ಏನು ವಿವರಣೆಯನ್ನು ಕೊಟ್ಟೆ. ಇದೇ ರೀತಿ ಇನ್ಮೇಲೆ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಇರ್ಬೋದು, AI ಬಗ್ಗೆ ಇರ್ಬೋದು, ಸೋಷಿಯಲ್ ಮೀಡಿಯಾಗಳ ಬಗ್ಗೆ ಇರ್ಬೋದು, ಅಥವಾ ಆನ್ಲೈನ್ ವಿಷಯಗಳ ಬಗ್ಗೆ ಇರ್ಬೋದು, ಕಂಟಿನ್ಯೂ ಆಗಿ ತಮಗೆ ವಿಷಯವನ್ನು ತಲುಪಿಸುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾನೆ ಬರ್ತೀನಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಒತ್ತುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳಿ ಕೇಳಿಕೊಂಡು ಈ ಒಂದು ಏನು ಟ್ಯೂಟೋರಿಯಲ್ ಇದೆ ಇದನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ. ಎಲ್ಲಿವರೆಗೂ ನೀವು ಭೇಟಿಯಾಗಿಲ್ಲ ಅಲ್ಲಿವರೆಗೂ ಕಲಿತಾನೇ ಇರೋಣ. ನಿರಂತರವಾಗಿ ಲೈಫ್ ಲಾಂಗ್ ಲರ್ನರ್ ಆಗಿ ನಾವು ಕಲಿತು ನಮ್ಮ ಜೀವನವನ್ನು ಉತ್ತಮಪಡಿಸಿಕೊಳ್ಳೋಣ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.